ಅದರ ಮೇಲೆ ಏನಂತ ಹೇಳಿದ್ರೆ ನಮ್ಮ 200-300 ಇನ್ನೊಂದು ಮನೆ ಇದೆ. ಹಿಂದೂ ಆಗಲಿ, ಕ್ರಿಶ್ಚಿಯನ್ಸ್ ಆಗಲಿ, ಮುಸಲ್ಮಾನ್ ಆಗಲಿ, ಯಾರು ಇದೆ ಎಲ್ಲ ಕಡೆ ಅವರು ಎಲ್ಲ ರೀತಿಯಲ್ಲಿ ಬಂದು ಅವ್ರ ಹತ್ರ ಮಾತಾಡಿದ್ದಾರೆ. ಇದು ಮಾಡ್ತೀನಿ ಅಂತ ನಾವು ಅಲ್ಲಿ ಕೆಲಸ ಮಾಡಿದ್ದೀವಿ, ಇಲ್ಲಿ ಕೆಲಸ ಮಾಡಿದ್ದೀವಿ, ಆ ಥರ ಮಾಡಿದ್ದೀವಿ, ಈ ಥರ ಮಾಡಿದ್ದೀವಿ, ಎಲ್ಲ ರೀತಿಯಲ್ಲಿ ಮಾತಾಡ್ತಾರೆ ನಮ್ಮ ಹತ್ರ. ಅವರು ಬಂದು ನಮ್ಮ ಕೆಲವು ಜನರ ಜೊತೆ ಅವರು ಮಾತಾಡಿ ಹೋಗ್ತಾರೆ. ನಮ್ಮಲ್ಲಿ ಕರೆಕ್ಟಾಗಿ ಕೂತ್ಕೊಂಡು ಇಲ್ಲಿ ನಾವು ರೋಡ್ ಮಾಡ್ತೇವೆ ಅಂತೇಳಿ ನಮಗೆ ಭರವಸೆ ಇಷ್ಟವರೆಗೆ ಅವರು ಕೊಡಲಿಲ್ಲ. ಮಾಡ್ತಾರೆ ಅಂತೇಳಿ ನಮ್ಮ ಗೋಪಾಲ್ ಬಜ್ಜಿ ಅವರು ನಮ್ಮ ಹತ್ರ ಹೇಳಿದ್ದಾರೆ. ಅವ್ರ ಬಗ್ಗೆ ನಮಗೆ ಒಂದು ಗೌರವ ಉಂಟು, ಮಾಡ್ತೀರಾ ಅಂತೇಳಿ. ಆದರೆ ಇಷ್ಟು ವರ್ಷದ ನಮ್ಗೆ ಅದು ಹೇಳ್ತಾ ಇದ್ದಾರೆ, ಮಾಡಲಿಲ್ಲ ಹಾಕೋದ್ರೆ. ಇದು ಮತ್ತೆ ಎರಡು ಚರ್ಚ್ ರೋಡಲ್ಲಿ ಇಡೀ ಗಂಗೋಳಿಯಲ್ಲಿ ರೋಡ್ ಆಗಿದೆ ಟೋಟಲ್ ಆಗಿ. ನಮ್ಮ ಕೇರಿಯಲ್ಲಿ ಸುಲ್ತಾನ್ ಮೋಲದಲ್ಲಿ ರೋಡ್ ಆಗಲಿಲ್ಲ. ಅದು ಯಾವಾಗ ಆಗಿದೆ ನಮ್ಗೆ ಗೊತ್ತಿಲ್ಲ. ನಾವು SDPI ಪರವಾಗಿ ನಾವು ಮಾತಾಡ್ತಿದ್ದೀವಿ. ಎರಡನೇದು ಇದು ರೋಡ್ ಆಗಬೇಕು, ಇದು ರೋಡನ್ನು ಆಗಬೇಕು. ಯಾಕಂತ ಹೇಳಿದ್ರೆ ಇದು ರೋಡ್ ಎಲ್ಲ ಕಡೆ ರೋಡ್ ಆಗಿದೆ. ಇದೀಗ ರೋಡ್ ಆಲ್ರೆಡಿ ರೆಡಿ ಇದೆ. ಇದಕ್ಕೆ ಯಾರು ಅಬ್ಜೆಕ್ಷನ್ ಆಗಲಿ ಏನಾದ್ರು ಪ್ರಾಬ್ಲಮ್ ಏನೂ ಇಲ್ಲ. ನಮಗೆ ಶಾಲೆ ಹೋಗ್ಲಿಕ್ಕೆ ಮಕ್ಕಳಿಗೆ ಮತ್ತು ಈ ನೀರಿನ ವ್ಯವಸ್ಥೆ, ಈ ರೋಡಿಗೆ ಒಂದು ಟಾರ್ ರೋಡ್ ಇಲ್ಲ. ಅದರ ಮೇಲೆ ನೀರಿನ ಪ್ರಾಬ್ಲಮ್. ಮತ್ತು ಚಿರಂಡಿ ವಿಷಯದಲ್ಲಿ ನಾವು ವಾರ್ಡ್ ಮೆಂಬರ್ ಅವರಿಗೆ, ನಮ್ಮ ಇವರು ಅಧ್ಯಕ್ಷರವರಿಗೆ ನಾವು ಹೇಳಿದ್ದೇವೆ. ಲಾಸ್ಟ್ ಟೈಮ್ 2 ಸತಿ ಫೋನ್ ಮಾಡಿ ಹೇಳಿದ್ದೇವೆ. ಈ ಚಿರಂಡಿ ಬಗ್ಗೆ ಕ್ಲೀನ್ ಮಾಡಲಿಲ್ಲ. ಮತ್ತು ಬರದಾಕಿದ್ದೇವೆ ಚಿರಂಡಿ ಕ್ಲೀನ್ ಮಾಡಬೇಕಂತೇಳಿ. ಎಲ್ಲ ಕಡೆ ಚಿರಂಡಿ ಕ್ಲೀನ್ ಮಾಡಿದ್ದಾರೆ. ಚರ್ಚ್ ರೋಡಲ್ಲಿ, ದಿಕ್ಕಿನ ಕಡೆಯಲ್ಲಿ ಎಲ್ಲ ಚಿರಂಡಿ. ಇದು ನಮಗೋಸ್ಕರ ಪ್ರಾಬ್ಲಮ್ ಆಗಿದೆ. ಎಲ್ಲರಿಗೂ ಒಂದೇ ನ್ಯಾಯ ಬೇಕು. ಮುಸಲ್ಮಾನರಾಗಲಿ, ಹಿಂದೂ ಆಗಲಿ, ಕ್ರಿಶ್ಚಿಯನ್ಸ್ ಆಗಲಿ, ಯಾರೂ ಆಗಲಿ, ಎಲ್ಲರಿಗೂ ಒಂದೇ ನ್ಯಾಯ ಕೆಲವರು ಮಾಡಬೇಕು. ವಾರ್ಡ್ ಮೆಂಬರ್ ಆಗಲಿ, ಇಲ್ಲಾಂತೇಳಿ ನಮ್ಮ ಈ ವಾರ್ಡ್ ಅಧ್ಯಕ್ಷರಾಗಲಿ ಯಾರೂ ಇದರ ಬಗ್ಗೆ ಮಾತಾಡಲಿಕ್ಕೆ ಬರಲಿಲ್ಲ. ಇದು ಇವತ್ತಂತೇಳಿಲ್ಲ, 12 ವರ್ಷದಿಂದ ನಾವು ನೋಡ್ತಾ ಇದ್ದೀವಿ. ಇದು ಆಗೋದು ಇಲ್ಲ. ಇದು ಇಲ್ಲಿಗೆ ಕೊನೆ ಆಗ್ತಾ ಇದೆ. ಮತ್ತು ಇದು ನಾವೇ ಮುಂದೆ 12 ವರ್ಷ ನಾವೇ ಮಾಡ್ತಾ ಇದ್ದೀವಿ. ನಾವೇ ಕ್ಲೀನ್ ಮಾಡಬೇಕು, ನಾವೇ ಇದು ಮಾಡಬೇಕು. ನಮ್ಮ ಫಂಡಿಂದ ನಾವೇ ತೆಗಿಬೇಕು, ನಾವೇ ಏನಾದರೂ ಡೊನೇಷನ್ ಮಾಡಬೇಕು, ನಾವೇ ದುಡಿಬೇಕು, ನಾವೇ ಓಟ್ ಹಾಕಬೇಕು, ನಾವೇ ಇದು ಮಾಡಬೇಕು ಅಂತ ಹೇಳಿದ್ರೆ ಮತ್ತು ನಾವು ಯಾಕೆ ಓಟ್ ಹಾಕೋದು? ನಾವು ಯಾರ ಜೊತೆ ಹೋಗೋದು? ಅದಕ್ಕೆ ನಾವು ಯಾರ ಜೊತೆ ಕೇಳಬೇಕು? ಮತ್ತು ನಾವು ತುಂಬ ಕಡೆ ಮಾತಾಡ್ತಿದ್ದೀವಿ. ಅದು ಯಾವುದೇ ರೀತಿಯಲ್ಲಿ ನಮಗೆ ರೋಡ್ ಆಗಲಿಲ್ಲ. ಇನ್ನು ಮುಂದೆ ನಮಗೆ ರೋಡ್ ಆಗಬೇಕು. ಇನ್ನಾದರೂ ನೀನು ಮೋಸ ಹೋಗದೆ ಬದಲಾಗು. ನೀ ಬದಲಾಗು, ನೀ ಹಣದ ಆಸೆಗೆ ಬಲಿಪಶುವಾಗದೆ ಬದಲಾಗು. ನೀ ಬದಲಾಗು. ಬದಲಾವಣೆ ಬೇಕಾಗಿದೆ. ಇದು SDPI ಪಾಲಿಗೆ, ಇದು SDPI ಪಾಲಿಗೆ. ಉತ್ಸಾಹದಿ ಬೆರೆಯೋ ಮತದಾರ ಬೆಳಕಾಗು. ನಿಜ ಶಾಂತಿ ಮಂತ್ರವು ಬೇಕಿದೆ, ನಿಜ ಶಾಂತಿ ಮಂತ್ರವು ಬೇಕಿದೆ. ಸೆಣಸಾಟವ